श्री राघवेन्द्राय नमः। श्री गुरुभ्यो नमः परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः। हरि ओम नमो ब्रह्मण्य देवाय गो ब्राह्मण गिता जगत्पिताय कृष्णाय गोविंदाय नमो नमः। कल्याणाद्भुत गात्राय कामितार्थ प्रदायिने श्रीमद् वेंकटनाथाय श्रीनिवासाय ते नमः। उग्रवीरं महाविष्णुंजलंदं दुरदोमकं नरसिंहं भीषणं भद्रं मृत्युं नमाम्यहं। ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಪವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೃತ್ತಿಕಾ ವಿಶೇಷವಾಗಿರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರುಗಳೇ ನಿಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು. ರಾಘವೇಂದ್ರ ಸ್ವಾಮಿಗಳಿಗೆ ಯಾಕೆ ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ಅಂತ. ರಾಘವೇಂದ್ರ ಸ್ವಾಮಿಗಳು ಗೆಜ್ಜೆ ವಸ್ತ್ರ ಹಾಕ್ತಕ್ಕಂಥದ್ದು ಭಾಗ್ಯ ಅವ್ರಿಗಿದೆಯಾ? ಯಾಕೆ ಇಲ್ಲ ಅಂದರೆ, ಯತಿಗಳು ಅಂತ ಕರೀತಾರೆ ಅವ್ರಿಗೆ. ಯತಿಗಳು ಅಂದ್ರೆ ಏನಪ್ಪ ಅಂತಂದ್ರೆ, ಕಾಮ, ಕ್ರೋಧ, ಲೋಭ, ಮದಮಾತ್ರಗಳನ್ನೆಲ್ಲ ಬಿಟ್ಟಿರ್ತಕ್ಕಂಥವ್ರು ಅವರು. ಇಂಥವೆಲ್ಲ ಬಿಟ್ಟು ಎಲ್ಲವೂ ತ್ಯಜಿಸಿ ಹೆಂಡತಿಯನ್ನು ಬಿಟ್ಟು ಅವರಲ್ಲಿರ್ತಕ್ಕಂಥ ಅವರು ಹೋದಾಗ ಅವರ ಆತ್ಮಕ್ಕೆ, ಅವ್ರ ದೇಹಕ್ಕೆ ಅವರೇ ಪಿಂಡ ಪ್ರದಾನವನ್ನು ಮಾಡ್ಕೊಂಡ್ಬಿಡ್ತಾರೆ. ಎಲ್ಲರೂ ಬಿಟ್ಟು ಜಗತ್ತನ್ನು ಉದ್ಧಾರ ಮಾಡೋಕ್ಕೋಸ್ಕರ ಬರ್ತಾರೆ. ಅವ್ರಿಗೇನು ಆಸೆ ಇರಲ್ಲ. ಅವ್ರಿಗೇನಪ್ಪ ಅಂತಂದ್ರೆ, ಎಲ್ಲರೂ ಬಂದು ಗುರುಗಳ ರಾಮದೇವರ ಪೂಜೆಯನ್ನು ಮಾಡಿ ವಾಯುದೇವರ ಅನುಗ್ರಹ ಪಡೆಯಿರಿ ಅಂತ ಹೇಳ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನು ಮಾಡದಂತೆ ಅಂತಹ ಮಹಾನುಭಾವರು. ಅವರಿಗೆ ಗೆಜ್ಜೆ ವಸ್ತ್ರ ಯಾಕೆ ಬರಲ್ಲ ಅವರಿಗೆ ಅಂತಂದ್ರೆ, ನಾವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಫಸ್ಟ್ ಪ್ರಥಮವಾಗಿ ಗಣಪತಿ ಪೂಜೆಯನ್ನು ಮಾಡ್ತೀವಿ ನಮ್ಮನೇಲಿ ಅಲ್ವಾ? ನೀವು ಮಾಡ್ತೀರೇನ್ರಿ? ಗಣಪತಿ ಪೂಜೆಯನ್ನು ಮಾಡ್ತೀವಿ. ಆ ಗಣಪತಿ ಪೂಜೆಯನ್ನು ಹ್ಯಾಕ್ ಮಾಡ್ತೀರಿ ಅಂದ್ರೆ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೇ. ಇಂತಹ ಗಣಪತಿಯನ್ನ ಪೂಜೆಯನ್ನು ಮಾಡಿದಾಗ ಆ ಗಣಪತಿ ವಿಶ್ವಂಬರ ಅಂತ ಕರಿತೀವಿ. ವಿಶ್ವಕ್ಕೆ ಅಂಬರ ಅವನು. ವಿಶ್ವ ಅಂದ್ರೆ ಆಕಾಶ ಅಂತ ಕರೀತಾರೆ. ಈ ವಿಶ್ವದಲ್ಲಿ ಇರ್ತಕ್ಕಂಥ ಆಕಾಶಕ್ಕೆ ಅಭಿಮಾನಿ ಆಗಿರ್ತಕ್ಕಂಥ ಗಣಪತಿ, ಆ ಗಣಪತಿಯನ್ನ ಪೂಜೆ ಮಾಡಬೇಕಾದ್ರೆ ಆ ಪೂಜೆಯಲ್ಲಿ ನಾವು ಗೆಜ್ಜೆ ವಸ್ತ್ರವನ್ನ, ಹೂವನ್ನ, ಪ್ರತಿಯೊಂದನ್ನು ಹಾಕ್ತೀವಿ. ಆದರೆ ಈ ಯತಿಗಳಿಗೆ ಈ ಗೆಜ್ಜೆ ವಸ್ತ್ರ ಆಗಲಿ ಇನ್ನೊಂದಾಗಲಿ ಏನು ಬರಲ್ಲ ಅವರಿಗೆ. ಅವ್ರೇನಂದ್ರೆ ಎಲ್ಲವನ್ನು ಬಿಟ್ಟಿರ್ತಾರೆ ಅವರು. ಅವರ ಪಕ್ಕದಲ್ಲಿ ಹೆಂಡತಿ ಇರಲ್ಲ. ಹೆಂಡತಿ ಇದ್ದಾಗ ಈ ಗೆಜ್ಜೆ ವಸ್ತ್ರ ಎಲ್ಲ ಬರುತ್ತೆ. ಹೆಂಡತಿ ಇದ್ದೇ ಬರುತ್ತಾ? ಬರಲ್ಲ. ಅದಕ್ಕೋಸ್ಕರವಾಗಿ, ಆ ಉದ್ದೇಶಕ್ಕೋಸ್ಕರವಾಗಿ ಈ ಗೆಜ್ಜೆ ವಸ್ತ್ರಗಳನ್ನ ರಾಯರ ಮಠದಲ್ಲಿ ಗೆಜ್ಜೆ ವಸ್ತ್ರ ಆಗಲಿ, ಈ ಊದಿನ ಕಡ್ಡಿ ಆಗಲಿ, ಇಂಥವೆಲ್ಲ ಏನು ಬಳಸಲ್ಲ ಅವರು. ಅದಕ್ಕೋಸ್ಕರವಾಗಿ ಆ ರಾಯರ ಮಠದಲ್ಲಿ ದಾರ ಇರುತ್ತಲ್ಲ, ಆ ದಾರದಲ್ಲಿ ಕಟ್ಟಿರ್ತಕ್ಕಂಥ ಹೂವನ್ನು ಬಳಸಲ್ಲ ಅವರು. ಅವ್ರೇನಪ್ಪ ಅಂದ್ರೆ, ನಾರು, ತೆಂಗಿನ ನಾರು, ಬಾಳೆ ನಾರು, ಇಂಥ ನಾರುಗಳಿಂದ ಮಾಡಿರ್ತಕ್ಕಂಥ ಹೂವನ್ನ ಆ ದೇವರಿಗೆ ಮಡಿ ಜಾಸ್ತಿ ಇರುತ್ತೆ ಅದು. ಅದಕ್ಕೋಸ್ಕರವಾಗಿ ಇಂಥ ರಾಯರ ಬೃಂದಾವನಗಳಿಗೆ ಅಂತ ಇವರು ಗುರುಗಳಿಗೆ ಇಂಥವೆಲ್ಲವನ್ನ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ರಾಯರೇ ಯಾರೇ ಒಬ್ಬ ಯತಿಗಳು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ, ಆ ಸನ್ಯಾಸಿಗಳಿಗೆ ನಾವೆಲ್ಲ ನಮಸ್ಕಾರ ಮಾಡಬೇಕು. ಹೆಣ್ಣು ಮಕ್ಕಳೆಲ್ಲ ನಮಸ್ಕಾರ ಮಾಡಬೇಕು, ಗಂಡು ಮಕ್ಕಳು ನಮಸ್ಕಾರ ಮಾಡಬೇಕು. ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಅಂತ ಕೇಳ್ತೀರ. ಸನ್ಯಾಸಿಗಳಿಗೆ ಆಗಲಿ, ರಾಘವೇಂದ್ರ ಸ್ವಾಮಿಗಳಿಗಾಗಲಿ, ಯಾರೇ ಒಬ್ಬರು ಯತಿಗಳಿಗಾಗಲಿ, ಎಂಥ ಸ್ವಾಮಿ ನಿಮ್ಮ ಮನೆಯಲ್ಲಿ ನಿಮ್ಮ ಇವರು ಬರ್ತಾರೆ, ಯಾರೋ ನಿಮ್ಮ ಮನೆಯಲ್ಲಿ ಒಂದು ಸ್ವಾಮಿಗಳಿರ್ತಾರೆ ಅಂದ್ರೆ ಎಲ್ಲವನ್ನು ತ್ಯಜಿಸಿ ಇರ್ತಕ್ಕಂಥವ್ರು. ಈ ರಾಯರ ಮಠ ಹೇಗಿದೆ ಅದೇ ರೀತಿಯಾಗಿ ಅವರು ಒಂದು ಮಠವನ್ನು ಕಟ್ಕೊಂಡು ಅವರು ಸನ್ಯಾಸಿಗಳಾಗಿ ಇರ್ತಾರಲ್ಲ, ಅಂಥವ್ರಿಗೆ ಪಾದವನ್ನು ಮುಟ್ಟಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ನಮಸ್ಕಾರವನ್ನು ಮಾಡಬಾರದು. ಯಾಕೆ ನಮಸ್ಕಾರವನ್ನು ಮಾಡಬಾರ್ದು ಅಂದ್ರೆ, ನೀವು ರುಜುವಸ್ತ್ರ ಆಗ್ತೀರ. ಪ್ರತಿ ತಿಂಗಳಲ್ಲಿ ಒಂದು ಋತುವಸ್ತ್ರ ಆದಾಗ ಆ ಪಾದವನ್ನು ಮುಟ್ಟಿದಾಗ ಅವರಿಗೆ ಒಂದು ವಿಶೇಷವಾಗಿ ಅಲ್ಲಿರ್ತಕ್ಕಂಥ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಗಳೆಲ್ಲ ಅವ್ರಿಗೆ ಒಂಥರ ಹೋಗ್ತಾ ಇರುತ್ತೆ. ಏನೋ ಒಂದು ವಿಶೇಷವಾಗಿ ಎಲ್ಲ ಪರಿಹಾರ ಆಗ್ತಕ್ಕಂಥ ಬಗ್ಗೆ ಅವರಿರ್ತಕ್ಕಂಥ ಪಾಪಗಳೆಲ್ಲ ನಮಗೇ ಬರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಋಷಿಮುನಿಗಳಿದ್ರು. ಕೇಳಿರ್ತೀರ ನೀವೆಲ್ಲ ಋಷಿಮುನಿಗಳನ್ನ. ಆ ಋಷಿಮುನಿಗಳು ಏನಪ್ಪಾ ಅಂತಂದ್ರೆ, ಅವರು ತಪಸ್ಸನ್ನು ಮಾಡೋ ಋಷಿಮುನಿಗಳು, ವಸಿಷ್ಠರು, ಬೇರೆ ಬೇರೆಯವರೆಲ್ಲ ಋಷಿಮುನಿಗಳಿದ್ರು. ಎಲ್ಲ ಋಷಿಮುನಿಗಳು ತಪಸ್ಸುಗಳನ್ನು ಮಾಡ್ತಿದ್ರು. ಆ ತಪಸ್ಸನ್ನ ಮಾಡ್ತಾ ಇದ್ದಾಗ ಆ ತಪಸ್ಸನ್ನ ಭಂಗವನ್ನು ಪಡಿಸೋಕ್ಕೋಸ್ಕರವಾಗಿ, ಆ ತಪಸ್ಸನ್ನು ನೋಡೋಕ್ಕೋಸ್ಕರವಾಗಿ ಗಂಧರ್ವರು ಬರೋರು.
ಗಂಧರ್ವರು ಕಿಂಪುರುಷರು ಆಗಿನ ಕಾಲದ ಗಂಧರ್ವರು ಅಂತ ವಿಶೇಷವಾಗಿದ್ದರು. ಆ ಗಂಧರ್ವರು ಯಾರು? ನೀವೇ ಗಂಧರ್ವರು. ಹಿಂದಿನ ಕಾಲದಲ್ಲಿ ಗಂಧರ್ವರು ಇದ್ರಲ್ಲ, ಆ ದೇವರ ನಾಮ, ಭರತನಾಟ್ಯ ಇಂಥವೆಲ್ಲವನ್ನು ಮಾಡಿದಾಗ ಆ ಗಂಧರ್ವರು ಅಂತ ಕರೀತಾರೆ ಅವನ್ನೆಲ್ಲ. ಅದಕ್ಕೋಸ್ಕರವಾಗಿ ಆ ಗಂಧರ್ವರು ಬಂದಾಗ ಆ ನಾಟ್ಯವನ್ನು ಆಡಿದಾಗ ಅವರು ನೋಡಿದಾಗ, ಯಾರೋ ಋಷಿಮುನಿಗಳು ನೋಡಿದಾಗ ಆ ಋಷಿಮುನಿಗಳು ಏನಾಗೋದು ಅಂತ ಹೇಳಿದ್ರೆ ಆ ದೇಹದಲ್ಲಿರ್ತಕ್ಕಂಥ ಆ ಕಾಮ ಕ್ರೋಧಗಳೆಲ್ಲ ಬರ್ಬಿಡೋದಂತವ್ರಿಗೆ. ಅದಕ್ಕೋಸ್ಕರವಾಗಿ ಆ ನಾಟ್ಯದಲ್ಲಿ ನೋಡ್ತಾ ನೋಡ್ತಾ ನೋಡ್ತಾನೆ ಆ ತಾಯಿಯ ಗರ್ಭ ಆಗೋದಂತೆ. ಅಂತ ಮಹಾನುಭಾವ ಋಷಿಮುನಿಗಳು. ಅದಕ್ಕೋಸ್ಕರವಾಗಿ ಇಂಥ ಋಷಿಮುನಿಗಳ ಹತ್ರ ಯಾವುದೇ ಒಂದು ಇದಾದಾಗ ಅವ್ರ ಹತ್ರ ಏನೇ ಹೋದ್ರೂ ಭಗವಂತನ ಸ್ಮರಣೆ, ಗುರುಗಳ ಸ್ಮರಣೆ, ಗುರುಗಳೇ ನೀವಿದ್ದೀರಾ ಅಂದ್ರೆ ಅವರೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅಂತ ಗುರುಗಳಿಗೆ ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೋಸ್ಕರವಾಗಿ ಕ್ಷೇತ್ರಾಭಿಮಾನಿ ದೇವತೆಗಳು ಅಂತಾರೆ. ಕ್ಷೇತ್ರದಲ್ಲಿ ಹೋದಾಗ, ಮಂತ್ರಾಲಯಕ್ಕೆ ಹೋದಾಗ ನಾವು ಪ್ರಥಮವಾಗಿ ಹೋದಾಗ ಆ ಮಂತ್ರಾಲಯದಲ್ಲಿ ಬಸ್ ಆಗಲಿ ಟ್ರೈನ್ ಆಗಲಿ ಇಳಿದಾಗ ಆ ಕ್ಷೇತ್ರಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಬೇಕಂತೆ. ಆ ನಮಸ್ಕಾರವನ್ನು ಮಾಡಿ, ಯಾಕೆ ಅಂದರೆ ಬಹಳ ದೊಡ್ಡ ದೊಡ್ಡ ಯತಿಗಳೆಲ್ಲ ಹೋಗಿರ್ತಾರಂತೆ ಅಲ್ಲಿ. ಆ ನಮಸ್ಕಾರವನ್ನು ಮಾಡಿ ಆ ಗ್ರಾಮ ದೇವತೆ ಆಗಿರ್ತಕ್ಕಂಥ ಮಾಂಚಾಲಮ್ಮಗೆ ನಮಸ್ಕಾರವನ್ನು ಮಾಡಿ, ಆ ನದಿ ಹತ್ರ ಹೋಗಿ ನದಿಯಲ್ಲಿ ನಮಸ್ಕಾರವನ್ನು ಮಾಡಿ, ಸ್ನಾನವನ್ನು ಮಾಡಿ, ತಿರ್ಗಾ ಮಾಂಚಾಲಮ್ಮನ ದರ್ಶನವನ್ನು ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಹತ್ರ ಮುಂದೆ ಹೋಗಿ ಒಂದು ನಮಸ್ಕಾರ ಸುತ್ತು ಬಂದು ನಮಸ್ಕಾರವನ್ನು ಹಾಕಿ, ನಮಸ್ಕಾರ ಆದ ನಂತರ ಅಲ್ಲಿ ಹೊರಗಡೆ ಹೋಗಬೇಕಾದ್ರೆ ಮುಖ್ಯ ಪ್ರಾಣದೇವರನ್ನು ನೋಡಿ, ಆ ಮುಖ್ಯ ಪ್ರಾಣದೇವರ ಎದುರು ಪಕ್ಕದಲ್ಲೇ ಇರ್ತಕ್ಕಂಥ ರುದ್ರದೇವರು ಇದ್ದಾರೆ, ರುದ್ರದೇವರನ್ನ ಸ್ಮರಣೆಯನ್ನು ಮಾಡಿ, ಈಶ್ವರನ ಸ್ಮರಣೆಯನ್ನು ಮಾಡಿ, ತದನಂತರ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗಿ ಬೇಡಿದವರವ ಕೊಡುವ ಭಕ್ತರ ತಪ್ಪು ನೋಡಾದೆ ಬಂದು ಪೊರೆವಾ ಎಲ್ಲ ಕೇಳ್ಬೇಕಂತಾರೆ. ಹತ್ರ ಗುರುಗಳೇ, ಈ ಜನ್ಮ ಕೊಟ್ಟಿದ್ದೀರಾ ನೀವು, ಆ ಜನ್ಮ ಕೊಟ್ಟಾಗ ನಮಗೆ ಸುಖ ಕೊಟ್ಟಿದ್ದೀರಾ, ಶಾಂತಿ ಕೊಟ್ಟಿದ್ದೀರಾ, ನೆಮ್ಮದಿ ಕೊಟ್ಟಿದ್ದೀರಾ, ಎಲ್ಲ ಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಗೊತ್ತಿಲ್ಲ. ಯಾಕೆಂದ್ರೆ ಕನಕದಾಸರು ಹೇಳ್ತಾರೆ, ಪುಟ್ಟಿಸಾಲು ಬೇಡಯನ್ನ ಪುಟ್ಟಿಸಿದಗ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಎಷ್ಟೋ ಜನ್ಮಗಳಿಂದ ಈ ದೊಡ್ಡ ಜನ್ಮ ಕೊಟ್ಟಿದ್ದೀರಾ, ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀರಾ, ಆ ಮನುಷ್ಯ ಜನ್ಮವನ್ನು ಸಾರ್ಥಕ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ನಮಗೆ ಒಂದು ಮಕ್ಕಳನ್ನ ಕೊಟ್ಟಿರ್ತೀರಾ. ಆ ಮಕ್ಕಳಿಗೆ ಮದುವೆ ಆಗ್ತಕ್ಕಂಥ ಭಾಗ್ಯ ಕೊಡಿ, ಆ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಡಿ, ಆ ಮಕ್ಕಳಿಗೆ ಮಕ್ಕಳಾಗ್ತಕ್ಕಂಥ ಭಾಗ್ಯ ಕೊಡಿ, ಒಳ್ಳೆ ವಿದ್ಯೆಯನ್ನು ಕೊಡಿ, ಒಳ್ಳೆ ಬುದ್ಧಿಯನ್ನು ಕೊಡಿ, ಸತ್ಸಂಗವನ್ನು ಕೊಡಿ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಈ ಲಿಂಗ ದೇಹ ಭಂಗವಾಗಲಿ ಅಂತ ಎಲ್ಲ ದೇವರಲ್ಲಿ ಕೇಳಬೇಕಂತ ರಾಯರ ಹತ್ರ ಹೋದಾಗ ಆ ಗುರುಗಳ ಹತ್ರ ಕೇಳಿದಾಗ ಆ ಗುರುಗಳು ನೋಡ್ತಾನೆ ಹ್ಯಾಕೆ ಕೇಳ್ಬೇಕಪ್ಪ ಅಂದ್ರೆ ನಾವೆಲ್ಲ ಕೋಪವಾಗಿ ಕೇಳ್ಕೊಡ್ದಂತೆ ಭಗವಂತನ ಹತ್ರ ಹೋದಾಗ ಕೋಪನೇ ಮಾಡ್ಕೊಡುವಂತ ನನ್ನ ಹತ್ರ ಹೋದ ನಗ್ತಾ ಹೇಳ್ಬೇಕು, ಭಗವಂತ ನೀನೇ ಕರ್ಸಿದ್ಯೋ, ನಾನು ಯಾಕೋ ಬರ್ಲಿ ಅಂತ ಕೇಳ್ಬೇಕಂತ ಭಗವಂತನ. ಯಾಕೆ ಕೋಪವಾಗಿ ಕೇಳಿದ್ರೆ ಭಗವಂತನ ಏನ್ ಹೇಳ್ತಾರೆ ಹೇಳಿ, ಅವನೇ ಒಂಥರ ಆಗ್ಬಿಡ್ತಾರೆ, ಏನೋ ಇವ್ನಿಗೆ ಇಷ್ಟೊಂದು ಕೋಪ ಇದೆ ಅಂತಾರಂತೆ. ಆಗ ರಾಮದೇವ ಸಾಕ್ಷಾತ್ ಕೃಷ್ಣ ನಾರಾಯಣನ ಹತ್ರ ಋಷಿಮುನಿ ಕೋಪವಾಗೋದ್ನಂತೆ. ಹೋದಾಗ ಅವನ ಕಾಲಲ್ಲಿ ಕಣ್ಣಿತ್ತಂತೆ. ಅವನ ಹೋಗ್ಬಿಟ್ಟು ಎದೆ ಮೇಲೆ ಕಾಲಿಟ್ಟಾಗ ಭಗವಂತ ಏನು ಮಾಡಿದಂತೆ, ಆ ಕಾಲಿಟ್ಕೊಂಡು ಕಾಲಲ್ಲಿರ್ತಕ್ಕಂಥ ಕಣ್ಣು ಕಿತ್ತಾಗದಿಂದ ಆ ಕೋಪ ಹೋಯ್ತಂತೆ. ಹಾಗೆ ರಾಘವೇಂದ್ರ ಸ್ವಾಮಿ ಹತ್ರ ನಾವು ಹೋದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೋಪ ತಾಪಗಳೆಲ್ಲ ಕಿತ್ತಾಕ್ಬಿಡ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ. ಅಂತ ಮಹಾನುಭಾವರ ಹತ್ರ ಹೋದಾಗ ಒಳ್ಳೆ ಜ್ಞಾನ, ಒಳ್ಳೆ ಸಂಪತ್ತನ್ನು ಕೇಳಬೇಕಂತ ಅಷ್ಟೇ ಅಲ್ವಾ. ಎಲ್ಲ ಗೊತ್ತಿರುತ್ತೆ ಭಗವಂತನಿಗೆ, ಏನು ಗೊತ್ತಿರಲ್ಲ ಅವನಿಗೆ. ಇವತ್ತಿನ ದಿವಸ ನಾವೆಲ್ಲ ಇರ್ತೀರಿ, ಇವತ್ತಿನ ದಿವಸ ನಾವು ಇಲ್ಲಿ ಬರಬೇಕು ಅಂದ್ರೆ ಅವನೇ ಕರೆಸಿರ್ತಾನೆ, ಅವನೇ ಮಾಡಿರ್ತಾನೆ. ತಿಳಿಯೋದು ನಿನ್ನ ಆಟ ತಿರುಪತಿಯ ವೆಂಕಟರಮಣ, ಅವನ ಆಟ ಯಾರಿಗೂ ಗೊತ್ತಿರೋದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಮಾಡಬೇಕಾದ್ರೆ, ಗುರುಗಳ ಒಂದು ಸ್ಮರಣೆಯನ್ನು ಮಾಡಬೇಕಾದ್ರೆ ಒಳ್ಳೆ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಒಂದು ಸ್ಮರಣೆಯನ್ನು ಮಾಡಬೇಕು. ಈ ಗೆಜ್ಜೆ ವಸ್ತ್ರ ಆಗಲಿ, ಬೇರೆ ಬೇರೆ ವಸ್ತುಗಳನ್ನಾಗಲಿ, ಮತ್ತೆ ಮನೆಯಲ್ಲಿ ತೆಂಗಿನಕಾಯಿ ಹೊಡಿತೀರಾ, ಬೇರೆ ಬೇರೆ ವಸ್ತುಗಳನ್ನ ಏನೇನೋ ದೇವತೆಗೆ ತಂದಿಡ್ತೀರಾ, ಅದನ್ನ ಅಲ್ಲೇ ಬಿಟ್ಬಿಡ್ತೀರಾ. ಅದನ್ನ ಬಿಟ್ಕೊಡ್ದು. ಯಾಕಪ್ಪ ಬಿಟ್ಕೊಡ್ದು ಅಂತ ಹೇಳಿದ್ರೆ, ನೈವೇದ್ಯವನ್ನ ಮಾಡಿರ್ತಕ್ಕಂಥ ಪದಾರ್ಥಗಳನ್ನ ನಾವು ಸ್ವೀಕಾರವನ್ನು ಮಾಡಬೇಕು. ಅವಾಗಲೇ ನೈವೇದ್ಯಕ್ಕೆ ಅದಕ್ಕೆ ಅರ್ಥ ಇರುತ್ತೆ. ಅದೆಲ್ಲೋ ಬಿಟ್ಟು ಹೇಳು ಮಾಡಿದಾಗ ಏನೂ ಸಿಗಲ್ಲ ನಮಗೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ, ಆ ಗುರುಗಳ ಅನುಗ್ರಹ ಎಲ್ಲರಿಗೂ, ಎಲ್ಲ ಭಕ್ತರಿಗೂ, ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಇಂತಹ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ
ಮೃತ್ತಿಕಾ ಬೃಂದಾವನದಲ್ಲಿ ನವನರಸಿಂಹ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ, ಜಯತೀರ್ಥರ ಮೃತ್ತಿಕೆ, ವಿಜೇಂದ್ರ ತೀರ್ಥರ ಮೃತ್ತಿಕೆ 48 ಸಾಲಿಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರಕ್ಕೆ ಬಂದು ರಾಯರ ಒಂದು ಸ್ಮರಣೆಯನ್ನು ಮಾಡಿ, ರಾಯರಿಗೋಸ್ಕರವನ್ನು ಮಾಡಿ. ಯಾಕೆಂದ್ರೆ ಜನ್ಮವೇತ್ತಿ ಮಧ್ವ ಮಾತವಾ ಅನುಸರಿಸಿ ನಡೆಯಿರೋ ಕೃಷ್ಣ 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 ಎಂದು 3 ಬಾರಿ ನೆನೆಗಿರೋ. ಒಳ್ಳೆ ಜನ್ಮ ಬಂದಿದೆ ಮನುಷ್ಯ ಜನ್ಮ. ಆ ಮನುಷ್ಯ ಜನ್ಮ ಬಂದಾಗ ಈ ಭಗವಂತನ ಸ್ಮರಣೆಯಿಂದ, ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸ್ಮರಣೆಯಿಂದ, ಕಲಿಯುಗದಲ್ಲಿ ವಿಶೇಷವಾಗಿ ರುದ್ರದೇವರಿಗೆ ಪೂಜೆ ಜಾಸ್ತಿ. ಆ ರುದ್ರದೇವರು ಹೇಗೋ ಅದೇ ರೀತಿಯಾಗಿ ಕಲಿಯುಗದಲ್ಲಿ ನಮ್ಮ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರ ಮನೆಗೂ ಬಂದು ಎಲ್ಲರಲ್ಲೂ ನಿಂತು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಇಂಥ ಅನುಗ್ರಹ ಚಾನಲ್ ನೋಡ್ತಕ್ಕಂಥವ್ರಿಗೆಲ್ಲರಿಗೂ ರಾಯರೇ ಭಕ್ತರಿಗೆ ಅನುಗ್ರಹವನ್ನ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳ ಸ್ಮರಣೆಯಿಂದ ಯಾರು ಮಾಡ್ತೀರಾ ಅವರೆಲ್ಲರಿಗೂ ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ತಗೊಂಡು ಎಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮಧ್ವಾಂತರದ ಭಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री